ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುಷ್ಪಾ 2 ವಿಶ್ವಾದ್ಯಂತ ರಿಲೀಸ್ ಕಂಡು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿದ ಸಿನಿಮಾ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಥಿಯೇಟರ್ಗೆ ಬಂದಂತಹ ಅಲ್ಲು ಅರ್ಜುನ್ ಫ್ಯಾನ್ಸ್ಗೆ ಸಿನಿಮಾ ರಿಲೀಸ್ ಆದ ಬಳಿಕ ಖುಷಿಯ ಜೊತೆಗೆ ಒಂದಿಷ್ಟು ಬೇಸರ ಇರುವಂತಹ ವಿಚಾರ ಕಂಡು ಬಂದಿರುವುದು ಕೂಡ ನಿಮಗೆ ಗೊತ್ತಿರುತ್ತೆ. ಕಾಳ್ತುಳಿತ ಪ್ರಕರಣದಲ್ಲಿ ಸ್ಟಾರ್ ನಟ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿ ಇದೀಗ ಜಾಮೀನು ಪಡೆದು ಅವರು ಜೈಲಿನಿಂದ ಹೊರ ಬಂದಿರುವಂತದ್ದು ಗೊತ್ತಿರುವಂತಹ ವಿಚಾರ. ಇನ್ನು ಪುಷ್ಪಾ 2 ಸ್ಟಾರ್ ನಟನಿಗೆ ಆಗಿದ್ದೇನು? ನಿಜಕ್ಕೂ ಪುಷ್ಪಾ 2 ರಿಲೀಸ್ ದಿನ ಥಿಯೇಟರ್ನಲ್ಲಿ ಏನಾಯ್ತು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀವಿ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪಾ 2 ದಿ ರೂಲ್ ಚಿತ್ರದ ಪ್ರಥಮ ಪ್ರದರ್ಶನದ ವೇಳೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಶುಕ್ರವಾರ ಬಂಧಿಸಲಾಗಿತ್ತು. ಈ ಒಂದು ಸುದ್ದಿಯನ್ನ ಕೇಳಿ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ರು. ಹಾಗೂ ಮಧ್ಯರಾತ್ರಿ ತನ್ನ ಮನೆಯಿಂದಲೇ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿರುವಂತದ್ದು ಜೊತೆಗೆ ಅವರು ಅರೆಸ್ಟ್ ಆಗುವುದಕ್ಕಿಂತ ಮುಂಚೆ ತನ್ನ ಹೆಂಡತಿಯ ಹತ್ತಿರ ಬಂದು ಅಲ್ಲು ಅರ್ಜುನ್ ಅವರು ಹೆಂಡತಿಗೆ ಮುತ್ತು ಕೊಟ್ಟು ಕಣ್ಣೀರು ಹಾಕಿರುವಂಥದ್ದು ಎಲ್ಲೆಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಆದ್ರೆ ಇಂದು ಬೆಳಗ್ಗೆ ಚಂಚಲಗೂಡು ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಇದೇ ವಿಚಾರ ತಿಳಿದ ಕೂಡಲೇ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಕೆಲವೊಂದು ಕಡೆ ಈ ಒಂದು ಬಂಧನದ ಹಿಂದಿನ ಅಸಲಿಯತ್ತು ಏನು ಅನ್ನುವುದು ಕೂಡ ಒಂದಿಷ್ಟು ಜನ ವಿಶ್ಲೇಷಿಸ್ತಾ ಇದ್ದಾರೆ. ಬಂಧನದ ಅಸಲಿ ಕಾರಣ ಹೈದರಾಬಾದಿನ 2 ಕುಟುಂಬಗಳ ನಡುವಿನ ಪ್ರತಿಷ್ಠೆಯ ಮೇಲಾಟ ಎಂದು ವ್ಯಾಖ್ಯಾನಿಸಲಾಗ್ತಾ ಇದೆ. ಹೌದು, ಜೈಲಿನಿಂದ ರಿಲೀಸ್ ಆಗಿ ಮನೆಗೆ ಬರ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ಗೆ ಪತ್ನಿ ಪ್ರೀತಿಯಿಂದ ಅಪ್ಪುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಇಬ್ಬರೂ ಕೂಡ ಭಾವುಕರಾಗಿದ್ರು. ಇದಾದ ಬಳಿಕ ಕುಂಬಳಕಾಯಿ ಒಡೆದು ಅಲ್ಲು ಅರ್ಜುನ್ಗೆ ದೃಷ್ಟಿಯನ್ನ ಕೂಡ ತೆಗೆದಿದ್ದಾರೆ. ಪುಷ್ಪಾ 2 ಚಿತ್ರದ ಯಶಸ್ಸಿನ ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ ಬಂಧನ ದೇಶಾದ್ಯಂತ ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. 4 ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಕೂಡ ನೀಡಿರುವಂತದ್ದು. ಇನ್ನು ಅಲ್ಲು ಅರ್ಜುನ್ ಈ ಒಂದು ಪ್ರಕರಣ ಅಂದ್ರೆ ಕಾಳ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ ಮಹಿಳೆಯರ ಪರವಾಗಿ ಕೂಡ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಇದು ಯಾಕೆ ನಡೀತು ಅನ್ನುವಂಥದ್ದು ಜೊತೆಗೆ ಸಾಕಷ್ಟು ಜನ ಇವರನ್ನ ಇಷ್ಟಪಡುವಂತಹ ಫ್ಯಾನ್ಸ್ ಕೂಡ ಒಂದಿಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ನಟಿ ರಶ್ಮಿಕಾ ಮಂದನ ಕೂಡ ಮಾತಲ್ಲಿ ಹೇಳಿರುವಂಥದ್ದು. ಅವರು ಕೂಡ ಒಂದು ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಟ್ವಿಟರ್ ನಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿರುವಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಾಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.